ಮಾಡಬೇಕು ಅಂತ ಈ ಪ್ಲಾನ್ ಬೇರೆಯವರಿಗೆ ಈಗ ನಿಮ್ಮ ಪ್ಲಾನ್ ಏನು? ನಮ್ಮ ಪ್ಲಾನ್ ಬೇರೆಯವರಿಗೆ ಪ್ಲಸ್ ಆಯ್ತಾ? ನಾನು ಎಷ್ಟು ಮಾತಾಡಿದೆ ಇವ್ರ ಹತ್ರ ಕೂತ್ಕೊಂಡು ವಿಡಿಯೋ ಎಲ್ಲ ಮಾಡಿದ್ದೆ, ಒಪ್ಲಿಲ್ಲ ಇವರು. ಈಗೇನು ಈಗ ನಿಮ್ಮ ಪ್ಲಾನ್ ಏನು? ಈಗೇನು ಬಿಟ್ಬಿಟ್ಟಿದೀವಲ್ಲ, ನಾವು ಟೀಸರ್ ಬಿಟ್ಬಿಟ್ಟಿದೀವಿ. ನಿಂಗೆ ಟ್ರೈಲರ್ ಬಿಡ್ಬೇಕು ಇವಾಗ. ಟ್ರೈಲರ್ ಬಿಡ್ತಾ ಇದ್ದೀರಾ? ಹಾ, ಟ್ರೈಲರ್ ಬಿಡ್ತೀವಿ. ಓಕೆ ಸರ್, ಇಲ್ಲಿ ಸರ್ 25 ವರ್ಷದ ಹಿಂದೆ ಬರೆದಂಥ ಒಂದು ಹಾಡನ್ನು ನಾವು ಈಗ ಡಿಕೋಡ್ ಮಾಡ್ತಾ ಇದ್ದೀವಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಅದಾದ್ಮೇಲೆ ಏನು ಬರುತ್ತೆ ಅನ್ನೋದು. ಸೊ ಈ ಟೈಟಲ್ ಡಿಕೋಡ್ ಮಾಡಕ್ಕೆ ಇನ್ನು ಎಷ್ಟು ವರ್ಷ ಬೇಕು ನಮ್ಗೆ, ಅಥವಾ ಈಗ ನೀವೇ ಹೇಳಿಬಿಡ್ತೀರಾ ಅಂತ ಹೇಳಿ? ನೀವು ಪಿಕ್ಚರ್ ನೋಡ್ತೀರಾ, ನೀವು ಡಿಕೋಡ್ ಮಾಡ್ಬಿಡ್ತೀರಾ? ಖಂಡಿತ ಮಾಡ್ತೀರಾ? ಇಷ್ಟೆಲ್ಲ ಅವ್ರ ಮ್ಯೂಸಿಕ್, ಅವ್ರ ಆರ್ಟ್ರಿದು, ಇವ್ರ ಟೆಕ್ನಾಲಜಿ ಎಲ್ಲ ಮಾತಾಡಿದೀವಿ. ನಿಮ್ಗೇನ್ ಸ್ಟೋರಿ ಹೇಳ್ಬೇಕಾ? ಸೀನ್ ನಂಬರ್ 1 ನೀವು ಅದು ಸಿನಿಮಾ ನೋಡ್ಬೇಕು. ನೋಡಲ್ಲ ಅದಕ್ಕೆ ಅವ್ರು ಕೂಗ್ತಾ ಇದ್ದಾರೆ, ನಾವು ಹೊರಡ್ತೀನಿ ಈಗ, ಅವ್ರ ಜೊತೆ ಇರ್ತೀನಿ. ಕೇಳ್ತೀರಾ? ಸರ್ ಈಗ ಮಾತಾಡ್ತಿರೋದು ನೋಡಿದ್ರೆ ಸರ್, ಉಪ್ಪಿ ಸರ್ ಇಲ್ಲಿ ಈಗ ಮಾತಾಡ್ತಿರೋದು ನೋಡಿದ್ರೆ ಅಕ್ಟೋಬರ್ಗೆ ಸಿನಿಮಾ ಬರೋದಿಲ್ಲ ಅನ್ನೋದು ಒಂದು ಸಣ್ಣ ಹಿಂಟ್ ಸಿಗ್ತಿದೆ ನಮ್ಗೆ. ಬರುತ್ತೆ ಅಲ್ಲ, ಏನ್ ಬರುತ್ತೆ ಅಂತ ಹೇಳಿ? ಸಿನಿಮಾ ಬರುತ್ತಾ, ಟ್ರೈಲರ್ ಬರುತ್ತಾ ಸರ್? ಅದ್ರ ಮೊದಲು ಹೇಳಿ, ಜೋರಾಗಿ ಹೇಳಿ ಇವರಿಬ್ಬರಿಗೆ. ಇವರು ಇವಾಗ ಕೆಲಸ ಇದೆ ಇಲ್ಲ ಅಂದ್ರೆ ಪಿಕ್ಚರ್ ರೆಡಿ ಇದ್ರೆ ಏನ್ ರಿಲೀಸ್ ಮಾಡೋದಕ್ಕೆ ಆಕ್ಚುಲಿ ಅಂದ್ರೆ ಏನಂದ್ರೆ, ನನಗೇನಂದ್ರೆ ಇವಾಗ ಟೆಕ್ನಾಲಜಿ ನಂಬ್ಕೊಂಡು, ಟೆಕ್ನಿಷಿಯನ್ ನಂಬ್ಕೊಂಡು ಇದು ಓಕೆ ಅಂತ ಮಾಡೋದಕ್ಕಲ್ಲ. ಐ ಹ್ಯಾವ್ ಟು ಸಿ. ನಾನು ಥಿಯೇಟ್ರಲ್ಲಿ ನೋಡ್ಬೇಕು, ಅದು ಏನ್ ಬಂದಿದೆ, ಕಲರ್ ಕಾಂಬಿನೇಷನ್ ಏನಿದೆ, ಹೆಂಗ್ ಕಾಣುತ್ತಿದೆ, ಇದೊಂದು ನನಗೆ ತೋರಿಸಿ ಅಂತ ಇದ್ದೀನಿ ಅಷ್ಟೇ. ಅವ್ರಿಗೆ ನಾವೆಲ್ಲ ರೆಡಿ ಮಾಡ್ಬಿಟ್ಟಿದೀವಿ, ಅದನ್ನು ಅವರು ಫೈನಲಿ ತೋರಿಸ್ಬೇಕು. ತೋರಿಸಿದ್ರೆ ನನಗೆ ತೋರಿಸಿ ತಿನ್ನೋ ಡೇಟ್ ಅನೌನ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದು ಆಲ್ರೆಡಿ ಹೇಳಿದ್ದೀನಲ್ಲ. ಅಲ್ಲ, ಖಂಡಿತ ಖಂಡಿತ ಹೌದು. ಒಂದು ಮಾಡ್ತಾ ಇದ್ದೀನಿ, ಕೂಲಿ ಅಂತ. ಲೋಕೇಶ್ ಕನಕರಾಜ್ ಅವ್ರ ಡೈರೆಕ್ಷನ್, ರಜನಿ ಸರ್ ಜೊತೆ ಪಿಕ್ಚರ್ ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಕ್ಯಾರೆಕ್ಟರ್, ವಿಲನ್ ಕ್ಯಾರೆಕ್ಟರ್ ಅಲ್ಲ. ಸರ್ ಈಗ UA ಡೇಟ್ ಅಂತೂ ಫ್ಯಾನ್ಸಿಗೆ ಸಿಗ್ತಾ ಇಲ್ಲ. ಉಪೇಂದ್ರ ರೀ-ರಿಲೀಸ್ ಆಗ್ತಾ ಇದೆ ನಾಡಿದ್ದು 20ಕ್ಕೆ. ನೀವು ದಾಖಲೆ ಮಾಡಿದವರು ರೀ-ರಿಲೀಸ್ ಅಲ್ಲೇ ಓಮ್ನಲ್ಲಿ. ಸೊ ಅದರ ಬಗ್ಗೆ ಒಂದು ನಿಮ್ಮ ಅಭಿಪ್ರಾಯ, ರೀ-ರಿಲೀಸ್ಗಳ ಬಗ್ಗೆ? ಸಿನಿಮಾ ರೀ-ರಿಲೀಸ್, ನಿಮ್ದು ಸಿನಿಮಾ ಕೂಡ ಅಲ್ಲ. ಏನಂದ್ರೆ ಓಮ್ಗೆ ಒಂದು ದೊಡ್ಡ ಅಡ್ವಾಂಟೇಜ್ ಆಗಿದೆ ಅಂದ್ರೆ ಅದನ್ನ ಸ್ಯಾಟಲೈಟ್ ಕೊಡ್ಲಿಲ್ಲ. ಸೊ ಅದು ಹಂಗೆ ಇಟ್ಕೊಂಡಿದ್ರಿಂದ ಅದು ತುಂಬಾ ಸತಿ ರಿಲೀಸ್ ಆಯ್ತು, ಅದು ದಾಖಲೆನೆ ಮಾಡ್ಬಿಡ್ತದು. ಸೊ ಈಗೊಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಇವಾಗ ರಿಲೀಸ್ ಆಯ್ತು, ಚೆನ್ನಾಗಾಯ್ತು. ಆಮೇಲೆ ಬೇರೆ ಬೇರೆ ಪಿಕ್ಚರ್ ರಿಲೀಸ್ ಆಯ್ತು. ಇವಾಗ ಉಪೇಂದ್ರ ರಿಲೀಸ್ ಮಾಡ್ತೀರಿ, 20ನೇ ತಾರೀಕು ರಿಲೀಸ್ ಮಾಡ್ತೀರಿ. ಆ ಕನ್ಫ್ಯೂಷನ್ ಇತ್ತು ಎಲ್ಲ ಫ್ಯಾನ್ಸ್ಗೆ. 18ನೇ ತಾರೀಕು ರಿಲೀಸ್ ಅನ್ಕೊಂಡು ಒಂದು ಜನ ನಾವು ಥಿಯೇಟರ್ಗೆ ಹೋಗೋದಾ, ಇಲ್ಲಿಗೆ ಬರೋದಾ, ನೀವು ಅಲ್ಲಿಗೆ ಬರ್ತೀರೋ ಅಂತ ಫುಲ್ ಕನ್ಫ್ಯೂಷನ್ ಇತ್ತು. ಕೊನೆಗೆ ಅವ್ರಿಗೆ ಹೇಳಿ, ಕೊನೆಯಲ್ಲಿ ಡೇಟ್ ಅನೌನ್ಸ್ ಮಾಡಿದ್ದೀನಿ, 20 ಅಂತ ಹೇಳಿ ಸ್ವಾಮಿ, ಇಲ್ಲಾಂದ್ರೆಲ್ಲ ಕನ್ಫ್ಯೂಸ್ ಆಗ್ತಾರೆ ಅಂತ. 20th ಇವಾಗ ರಿಲೀಸ್ ಮಾಡ್ತಾ ಇದ್ದಾರೆ. ಓ, ಥ್ಯಾಂಕ್ ಯು. ಓ, ಟಗಾಫರ್. ಜೋರ.